ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ರೇಷ್ಮಾಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಮ್ಮ ಅತ್ತೆ ಯಾವ ರೀತಿ ತುಪ್ಪ ಮಾಡ್ತಾಯಿದ್ರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ತುಪ್ಪ ಇದು ಎಷ್ಟು ಘಮ ಅಂದರೆ, ಅವ್ರು ಮಾಡುವ ತುಪ್ಪ ಎಷ್ಟು ಘಮ, ಎಷ್ಟು ರುಚಿ ಅಂದರೆ, ಅದು ಹೇಗೆ ನಾವು ಮಾಡಿರ್ತೇವೋ ಅದು ಕೊನೆಯವರೆಗೂ ಅದೇ ಘಮ, ಅದೇ ರುಚಿ ಇರುತ್ತೆ. ಯಾವತ್ತೂ ಕೆಡೋದಂತೂ ಇಲ್ಲವೇ ಇಲ್ಲ. ಆ ರೀತಿಯಾದಂಥ ತುಪ್ಪ ಅವ್ರು ತಯಾರು ಮಾಡ್ತಾಯಿದ್ರು. ಆ ತುಪ್ಪನ ಯಾವ ರೀತಿ ಮಾಡೋದಂತ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ನೋಡಿ, ಇದು 2.5 kg ಇರ್ಬೋದು ಹಾಲಿನ ಕೆನೆ. ಇದು ನಾನು ತುಂಬ ದಿನಗಳಿಂದ, ಒಂದು 15 ದಿನ ಆಗಿರ್ಬೋದು, 15 ದಿನಗಳಿಂದ ನಾನು ಒಟ್ಟು ಮಾಡಿ ಇಟ್ಟಂತಹ ಹಾಲಿನ ಕೆನೆ. ಇದು ನಾನೀಗ ಇದರಲ್ಲಿ ಬೆಣ್ಣೆನ ತೆಗೆದು ನಂತರ ತುಪ್ಪನ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮತ್ತೆ ಇದನ್ನು, ಈ ಹಾಲಿನ ಕೆನೆನ ಗ್ರೈಂಡರಲ್ಲಿ ಹಾಕಿ ಆ ಬೆಣ್ಣೆನ ತೆಗಿತಾ ಇದ್ರು. ಅದೇ ರೀತಿ ನಾನು ಕೂಡ ಈ ಹಾಲಿನ ಕೆನೆನ ಗ್ರೈಂಡರಲ್ಲಿ ಹಾಕಿ ಬೆಣ್ಣೆನ ತೆಗಿತಾ ಇದ್ದೇನೆ. ಈಗ ನಾನು ಈ ಹಾಲಿನ ಕೆನೆನ ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಲಿನ ಕೆನೆನ ಹಾಕ್ತಾ ಗ್ರೈಂಡರ್ನ ಆನ್ ಮಾಡ್ಕೊಳ್ಬೇಕು. ಗ್ರೈಂಡರಿಗೆ ಹಾಕಿದ 1 ನಿಮಿಷದಲ್ಲಿ ಹೇಗೆ ಬೆಣ್ಣೆ ಬರುವುದಕ್ಕೆ ಶುರು ಆಯಿತು ನೋಡಿ. ಬೆಣ್ಣೆ ಎಲ್ಲ ಮುದ್ದೆ ಮುದ್ದೆಯಾಗಿ ಮೇಲೆ ಬರ್ತಾ ಇದೆ. ಈಗ ಗ್ರೈಂಡರ್ ಆಫ್ ಮಾಡಿ ಬೆಣ್ಣೆನ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದು 2ನೇ ಬಾರಿ ಹಾಕಿದ್ದಂಥ ಹಾಲಿನ ಕೆನೆ. 2 ಬಾರಿ ಹಾಕಿ ಎಲ್ಲ ಕೆನೆನ ಮುಗಿಸಾಗಿದೆ. ಈಗ ಬೆಣ್ಣೆನ ತೆಗೆಯೋದಕ್ಕೆ ಫ್ರೆಂಡ್ಸ್, ಇದು 2.5 kg ಹಾಲಿನ ಕೆನೆಯಲ್ಲಿ ಆಗಿರುವಂಥ ಬೆಣ್ಣೆ ಇದು ಕೂಡ 2-1/4 kg ಅಷ್ಟು ಇರಬಹುದು. ಇದನ್ನು ಈಗ ಚೆನ್ನಾಗಿ ತೊಳ್ಕೋಬೇಕು. ನಾನು ಕೋಲ್ಡ್ ವಾಟರ್ನ ಯೂಸ್ ಮಾಡಿ ಇದನ್ನು ತೊಳ್ಕೊತೀನಿ. ಕೋಲ್ಡ್ ವಾಟರ್ ಯೂಸ್ ಮಾಡೋದ್ರಿಂದ ಬೆಣ್ಣೆ ಗಟ್ಟಿಯಾಗಿಯೂ ಇರುತ್ತೆ, ಪಾತ್ರೆಗೂ ಅಂಟ್ಕೊಳ್ಳಲ್ಲ ಹಾಗೂ ಕೈಗೂ ಅಂಟ್ಕೊಳ್ಳಲ್ಲ. ವಾರ್ಮ್ ವಾಟರ್ ಹಾಕೋದ್ರಿಂದ ಬೆಣ್ಣೆ ಸ್ವಲ್ಪ ಮೆತ್ತಗಾಗಿ ಕೈಗೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ 5-6 ಬಾರಿ ತೊಳೆದ ನಂತರ ತುಪ್ಪ ಕಾಯೋದಕ್ಕೆ ಇಟ್ಕೋಬೇಕು. ಫ್ರೆಂಡ್ಸ್, ಇದೀಗ ನಾನು ಬೆಣ್ಣೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾಯಿತು. ಇದನ್ನ ಈಗ ನಾನು ತುಪ್ಪ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಬೆಣ್ಣೆನ ತೆಗೆದಿಟ್ಕೊಂಡು ಇದನ್ನ ನಾನು ತುಪ್ಪ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈ ಬೆಣ್ಣೆ ನಾವು ಯಾವುದಾದ್ರೂ ರೆಸಿಪಿಗಾದರೂ ಯೂಸ್ ಮಾಡ್ಕೊಳ್ಬಹುದು, ಅದು ನಿಮ್ಗೆ ಗೊತ್ತೇ ಇದೆ. ಬಟ್ ಇದು ಬ್ರೆಡ್ಡಿಗಾದರೂ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಸ್ವಲ್ಪ ಅದರಲ್ಲಿ ತೆಗೆದಿಟ್ಟು ಉಳಿದದೆಲ್ಲ ತುಪ್ಪಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೀಗ ನಾನು ತುಪ್ಪನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಬೆಣ್ಣೆ ಕರಗೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ಗ್ಯಾಸ್ ದೊಡ್ಡ ಉರಿಯಲ್ಲೇ ಇಟ್ಟಿದ್ದೀನಿ. ಈಗ ಬೆಣ್ಣೆ ಸರಿಯಾಗಿ ಕರಗಿದೆ ನೋಡಿ. ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಇದರಲ್ಲಿದ್ದ ನೀರಿನಂಶವೆಲ್ಲ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ತುಪ್ಪ ಕಾಯಿಸ್ಬೇಕಾದ್ರೆ ಅದಕ್ಕೆ ನಾನು ಈ ತುಳಸಿ ಎಲೆಗಳನ್ನು ಹಾಕ್ತಾ ಇದ್ದೇನೆ. ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಹಾಕ್ತಾ ಇದ್ದೆ. ಇವತ್ತು ನನಗೆ ಅಷ್ಟೊಂದು ಸಿಗಲಿಲ್ಲ, ಎಲ್ಲ ಹುಳುಗಳು ತಿಂದು ಹೋಗಿದೆ. ಹಾಗಾಗಿ ನಾನು ಇಷ್ಟನ್ನು ಹಾಕ್ತಾ ಇದ್ದೇನೆ. ಈ ತುಳಸಿ ಎಲೆಗಳನ್ನು ಹಾಕೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಸಾಮರ್ಥ್ಯ ಇದೆ ತುಳಸಿ ಎಲೆಗಳಲ್ಲಿ. ಹಾಗೂ ಶೀತ, ಕೆಮ್ಮು, ಕಫ ಇದನ್ನೆಲ್ಲ ಕರಗಿಸುವಂಥ ಸಾಮರ್ಥ್ಯ ಕೂಡ ಇದರಲ್ಲಿದೆ. ನಾವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ, ಒಂದು 5-6 ಎಲೆಗಳನ್ನು ತಿನ್ನೋದ್ರಿಂದ ಜೀರ್ಣ ಶಕ್ತಿಗೂ ಇದು ತುಂಬ ಸಹಾಯಕಾರಿ. ಹಾಗಾಗಿ ನಾನು ಈ ತುಳಸಿ ಎಲೆಗಳನ್ನು ಹಾಕ್ತಾ ಇದ್ದೇನೆ. ನಂತರ ನಾನು ಈ ವೀಳ್ಯದ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಇದು ನೋಡಿ, ಚಿಕ್ಕ ಚಿಕ್ಕದಾಗಿದೆ. ಇದು ಸೈಜೇ ಈ ಥರ. ಇದು ದೊಡ್ಡದಾದರೆ ಸ್ವಲ್ಪ ಇನ್ನೆಷ್ಟು ಒಂದು ಸ್ವಲ್ಪ ಇಷ್ಟು ದೊಡ್ಡದಾಗ್ಬೋದೇನೋ. ಇದು ಸೈಜೇ ಚಿಕ್ಕದು ನೋಡಿ. ಇದು ತುಂಬ ಖಾರ ಇದೆ ಈ ಎಲೆಗಳು, ಈ ವೀಳ್ಯದ ಎಲೆಗಳು. ಇದನ್ನ ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಕೂಡ ಶೀತ ಕೆಮ್ಮಿಗೆ ಇದು ಕೂಡ ತುಂಬ ಉಪಯೋಗವಾಗಿದೆ. ಹಾಗೂ ಇದು ಕೂಡ ಜೀರ್ಣಶಕ್ತಿಗೆ ಈ ತುಳಸಿ ಎಲೆಗಳ ಥರನೇ ಇದು ಕೂಡ ತುಂಬ ಉಪಯೋಗವಿದೆ. ಹಾಗಾಗಿ ನಾನು ಇದನ್ನು ತುಪ್ಪಕ್ಕೆ ಹಾಕ್ತಾ ಇದ್ದೀನಿ.
ನಂತರ ನಾನು ಇದು ನೋಡಿ, ಇದು ಗೊತ್ತಾಯ್ತಾ ಏನಂತ? ಇದು ನೋಡಿ ಚಿಕ್ಕ ಎಲೆ, ಅರಶಿನ ಎಲೆ. ಇದು ನೋಡಿ, ಇದು ಫ್ಲೇವರಿಗೆ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆ ಫ್ಲೇವರ್. ಆ ತುಳಸಿ ಎಲೆ ಹಾಗೂ ಈ ಅರಶಿನ ಎಲೆ ಹಾಕೋದ್ರಿಂದ ಒಳ್ಳೆ ಘಮ, ಮನೆ ಇಡೀ ಘಮ. ಈ ತುಪ್ಪ ಕಾಯಿಸೋದ್ರಿಂದ ಇಡೀ ವಟಾರಕ್ಕೆ ನಾನು ತುಪ್ಪ ಕಾಯಿಸ್ತೇನೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಥರ ಘಮ ಬರುತ್ತೆ. ತುಳಸಿ ಎಲೆ ಹಾಗೂ ಈ ಅರಶಿನ ಎಲೆ ಇದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಇದು ನೋಡಿ, ಇದು ನೊರೆ ನೊರೆ ಬಂದಿದೆ. ಇದೀಗ ಸ್ವಲ್ಪ ಅದು ಗುಳ್ಳೆ ಗುಳ್ಳೆ ಬರುವ ತನಕ ಈ ನೊರೆಗಳು ಇದ್ದೇ ಇರ್ತವೆ. ಇದು ಹೀಗೆ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇದು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಉಗ್ತಾ ಉಗ್ತಾ ಅದು ಮೇಲೆ ಬಂದುಬಿಡುತ್ತೆ, ಎಲ್ಲ ಚೆಲ್ಲಿ ಹೋಗಿಬಿಡುತ್ತೆ. ನೋಡಿಲ್ಲ ಅಂದರೆ ಎಲ್ಲನೂ ಚೆಲ್ಲಿ ಹೋಗಿಬಿಡುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆ ನೊರೆ ನಿಲ್ಲುವವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಎಲ್ಲ ಹಿಡ್ಕೊಂಡು ಬಿಡುತ್ತೆ. ನೋಡಿ, ಈ ರೀತಿಯಾಗಿದೆ. ಇದು ಈಗ ಆಗ್ತಾ ಬಂದಿದೆ. ನೋಡಿ, ಈ ರೀತಿಯಾಗಿ ಪಾತ್ರೆಯ ತಳ ಕಾಣಬೇಕು. ನೋಡಿ, ಈಗ ತಳ ಕಾಣಿಸ್ತಾ ಇದೆ. ಈಗ ತುಪ್ಪ ಸರಿಯಾಗಿ ಕಾದಿದೆ ಅಂತ ಅರ್ಥ. ಈಗ ತುಪ್ಪ ರೆಡಿ ಆಗಿದೆ. ನೋಡಿ, ತಳ ಕಾಣಿಸ್ತಾ ಇದೆ. ನೋಡಿ, ತುಪ್ಪ ಅನ್ನುವಂಥದ್ದು ಮೇಲ್ಗಡೆ ನಿಂತಿದೆ. ನೋಡಿ, ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ನಾನು. ಫ್ರೆಂಡ್ಸ್ ನೋಡಿ, ನಿನ್ನೆ ಮಾಡಿಟ್ಟಂಥ ತುಪ್ಪ ನೋಡಿ 1.25 kg ಅಷ್ಟು ಇರ್ಬೋದು. ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಡೈಲಿ ಯೂಸಿಗೋಸ್ಕರ. ನೋಡಿ, ಈ ಸ್ಟೀಲ್ ಡಬ್ಬದಲ್ಲಿ ಹಾಕ್ಕೊಂಡಿಟ್ಟಿದೆ. ಇದರಲ್ಲಿ 1/3 ಭಾಗದಷ್ಟು ಇತ್ತು. ಅದರಲ್ಲಿ ನೋಡಿ, ಇದು ಡೈಲಿ ಯೂಸಿಗೋಸ್ಕರ. ನೋಡಿ, ಈ ಥರ ಇದೆ. ನೋಡಿ, ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.